ಸಾಂಸ್ಕೃತಿಕ ಸಂಭ್ರಮ ಲೋಗೋ ಬಿಡುಗಡೆ. ವಿಶ್ವದ 7 ಅದ್ಭುತಗಳಲ್ಲಿ ಹಿರೇಬೆಣಕಲ್ನ ಮೊಯರಾ ಗುಡ್ಡ ಒಂದು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ. ಗಂಗಾವತಿ ಕಿಷ್ಕಿಂಧ ಪ್ರಭಾ ಪತ್ರಿಕೆ ಸಂಪಾದಕ ಗಂಗಾವತಿ ಕಿಷ್ಕಿಂಧ ಚಾರಣ ಬಳಗದ ಸದಸ್ಯ ಮಂಜುನಾಥ್ ಗುಡಲನೂರ ನೇತೃತ್ವದಲ್ಲಿ ಇದೇ ದಿನಾಂಕ 31ರಂದು ಆಯೋಜಿಸಲಾದ ಹಿರೇಬೆಣಕಲ್ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದ ಲೋಗೋವನ್ನು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಚಾರಣ ಬಳಗದ ಅಧ್ಯಕ್ಷ ಶಿವಕುಮಾರ್ ಮಾಲಿ ಪಾಟೀಲ್, ಕನ್ನಡ ಸಾಹಿತ್ಯಾಧ್ಯಕ್ಷ ಹಿರೇಬೆಣಕಲ್ ಗ್ರಾಮದ ಮುಖಂಡ ವೀರೇಶ್ ಅಂಗಡಿ ಹಾಗೂ ಇತರರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಲೋಗೋದಲ್ಲಿ ಮೌರ್ಯರ ಸಾಂಸ್ಕೃತಿಕ ಅನಾವರಣವನ್ನ ಹಾಗೂ ನಾಡದೇವಿ ಭುವನೇಶ್ವರಿ ಮತ್ತು ಮಹತ್ವ ಅದರ ಹಿಂದಿನ ಕಾಲಘಟ್ಟದ ಪರಿಕಲ್ಪನೆಯನ್ನ ಹೊಂದಿದೆ ಎಂದು ತಿಳಿಸಿದರು. ಹಿರೇಬೆಣಕಲ್ ನಮ್ಮ ಭಾಗದ ಸಂಭ್ರಮದ ಒಂದು ವಾತಾವರಣದಲ್ಲಿ ನಿರ್ಮಾಣಗೊಳ್ಳುವುದರ ಜೊತೆಗೆ ನಾನು ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಂದ್ರೆ, ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ನಾನು ಶಾಸಕರಿದ್ದೆ, ಅವತ್ತು ನನ್ನ ಕರೆದು 7 ಅದ್ಭುತಗಳಲ್ಲಿ ಮೊದಲನೇ ಅದ್ಭುತ ನಿಮ್ಮ ಹಿರೇಬೆಣಕಲ್ ಗ್ರಾಮದ ಮೌರ್ಯರ ಗುಹೆಗಳು ಅನ್ನುವಂಥ ಮಾತನ್ನು ನನಗೆ ಹೇಳಿ ಘೋಷಣೆ ಮಾಡಿದ್ದೆ. ನಿಜವಾಗಿ ಭಾಳ ಸಂತೋಷ. ಈಗಾಗಲೇ ನಮ್ಮ ಮಂಜುನಾಥ್ ಗುಡ್ಲಾನವರು ಹೇಳಿದಾಗೆ ಇವತ್ತು ಲಾಂಛನ ಬಿಡುಗಡೆ ಆಗಿದೆ. ಲಾಂಛನದಲ್ಲಿ ಅದರ ಹಿಂದಿನ ಎಲ್ಲ ಚಿತ್ರಗಳನ್ನು ಸಹಿತ ಅವರು ಈಗಾಗಲೇ ಹೇಳಿದ್ದಾರೆ. ವಿಶೇಷವಾಗಿ ಡಮ್ಮರಿರ್ಬೋದು ಮತ್ತು ವಿಶೇಷವಾಗಿ ಅಂದರೆ ಆಕಳುಗಳಿಗೆ ಅಥವಾ ಪಶುಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಒಂದು ಸಂದರ್ಭದಲ್ಲಿ ಆಕಳಿನ ಒಂದು ಚಿತ್ರವನ್ನು ಕೊಡುವಂಥ ಮಾತುಕಾರ ಜೊತೆಗೆ ಅವತ್ತಿನ ಜೀವನದ ಶೈಲಿ ಹೇಗಿತ್ತು, ಆ ಜನರ ಶೈಲಿ ಹೇಗಿತ್ತು, ಅನೇಕ ವಿಚಾರಗಳ ಬಗ್ಗೆ ಮತ್ತು ಕನ್ನಡ ತಾಯಿಯ ಫೋಟೋವನ್ನು ಹಾಕೋದ್ರ ಜೊತೆಗೆ ಕನ್ನಡ ಬಾವುಟವನ್ನು ಹಾಕೋದ್ರ ಜೊತೆಗೆ ಮತ್ತು ವಿಶೇಷವಾಗಿ ನಮ್ಮ ಗಂಗಾವತಿ ಅಂದರೆ ಭತ್ತದ ನಾಡು ಅನ್ನುವಂಥ ಎಲ್ಲ ವಿಷಯಗಳನ್ನು ಒಳಗೊಂಡು ಲಾಂಛನ ಇವತ್ತು ಬಿಡುಗಡೆಯಾಗಿದೆ. ಅವರು ವಿಶೇಷವಾಗಿ ಈಗಾಗಲೇ ಅವರು ಹೇಳಿದಾಗೆ 31ನೇ ತಾರೀಕು ಇದನ್ನು ಅದ್ಭುತವಾಗಿ ಕಾರ್ಯಕ್ರಮ ಮಾಡಬೇಕು. ಜೊತೆಗೆ ಯಾರಿದರಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಸನ್ಮಾನ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಇದೇ ತಿಂಗಳು 31ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ಒಂದು ನನ್ನ ಇದರ ಪ್ರಕಾರ ನಮ್ಮ ಹಿರಿಯ ಸಂಶೋಧಕರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಅವರು ಹೆಚ್ಚಿನ ಒಂದು ಆಸ್ಥೆ ವಹಿಸಿ ವಿಶೇಷವಾಗಿ ಒಂದು ಸಾಹಿತ್ಯಿಕವಾಗಿ ಜೊತೆಗೆ ಒಂದು ಸಾಂಸ್ಕೃತಿಕವಾಗಿ ಅವರೆಲ್ಲವನ್ನು ಅಡ್ಡಾಡಿ ನೋಡಿ ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡೋದ್ರ ಮುಖಾಂತರ ಈ ಒಂದು ಹಿರೇಬೆಣಕಲ್ ಮೌರ್ಯರ ಗುಹೆಗಳ ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಹೊಂದಿದ್ದಾರೆ. ಅನೇಕರಿಗೆ ಅವರು ಸನ್ಮಾನವನ್ನು ಅವತ್ತು ಏನು ಇದೇ ತಿಂಗಳು 31ಕ್ಕೆ ಇಟ್ಕೊಂಡಿದ್ದಾರೆ. ನನಗನ್ನಿಸ್ತದ ಹಿರೇಬೆಣಕಲ್ ಮೌರ್ಯರ ಏನು ಗುಹೆಗಳು ಏನಿದ್ದಾವೆ ಅವತ್ತಿನ ಚಿತ್ರಣ, ಅವತ್ತಿನ ಐತಿಹಾಸಿಕ ಹಿನ್ನೆಲೆ ಯಾವ ರೀತಿ ಈಗಾಗಲೇ ಅವರು ಒಂದಟ್ಟು ಮಾಡಿದರು, ಯಾವ ರೀತಿ ಏನು ಟೂರಿಸಂ ಅಂದ್ರೆ ಏನು ಟೂರಿಸಂ ಮುಖಾಂತರ ಇವತ್ತು ಯಾವ ರೀತಿ ನಮ್ಮ ಹೊಸಪೇಟೆ ಬೆಳೆದಿದೆ, ಅದೇ ರೀತಿಯಲ್ಲಿ ಈ ಹಿರೇಬೆಣಕಲ್ ಮೌರ್ಯರ ಮುಖಾಂತರ ನಮ್ಮ ಗಂಗಾವತಿ ಭಾಗನೂ ಸಹಿತ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಿಜವಾಗಿ ಬಹಳ ಸಂತೋಷ. ಯಾಕಂದರೆ ನಮ್ಮ ಗಂಗಾವತಿನೂ ಸಹಿತ ಏನು ಟೂರಿಸಂ ಪಾಯಿಂಟ್ ಆಗಲೇಬೇಕು. ಯಾಕಂದ್ರೆ ನೋಡ್ರಿ, ಇಲ್ಲ ಅಂಜನಾದ್ರಿ ಬೆಟ್ಟ ಏನು ಇಡೀ ಜಗತ್ತಿನಲ್ಲಿ 4 ಸರೋವರಗಳಲ್ಲಿ ಒಂದಾದ ನಮ್ಮ ಪಂಪಾ ಸರೋವರ, ಆನೆಗುಂದಿ ಭಾಗ, ಜೊತೆಗೆ ಇಲ್ಲಿ ಕುಮಾರರಾಮನ ಕುಮ್ಮಟದುರ್ಗ, ಜೊತೆಗೆ ವಿಶೇಷವಾಗಿ ಹಿರೇಬೆಣಕಲ್ ಮೌರ್ಯರ ಒಂದು ಗುಹೆಗಳು, ಎಲ್ಲ ಐತಿಹಾಸಿಕ ಹಿನ್ನೆಲೆಗಳಿಂದ ನಮ್ಮ ಒಂದು ಭಾಗ ಇವತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕಾಗಿದೆ ಅನ್ನುವಂಥ ಮಾತನ್ನು ಸಹಿತ ನಾವು ಇವತ್ತೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡುವುದರ ಮುಖಾಂತರ ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿನ್ನೆ ತಾನು ಮಂಜುನಾಥ್ ಅವರು ಬಂದಿದ್ದು ನನಗೆ ತೋರಿಸಿದ್ರು. ನಿಜವಾಗಿ ಏನು ಲಾಂಛನ ಇದೆಯಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಅದು ನೋಡಿದ್ಕೊಂಡು ನನಗೆ ಅನ್ನಿಸ್ತು ಭಾಳ ಚೆನ್ನಾಗಿದೆ ಇದು. ಯಾಕೆಂದ್ರೆ ನಮ್ಮ ಹಿಂದಿನ ಆ ಭಾಗದ ಐತಿಹಾಸಿಕ ಹಿನ್ನೆಲೆಯನ್ನು ತೋರಿಸುವಂಥ ಕಾರ್ಯವನ್ನು ಮಂಜುನಾಥ್ ಗುಡ್ಲಾನವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ 31ನೇ ತಾರೀಕಿಗೆ ಏನು ಕಾರ್ಯಕ್ರಮ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಇವತ್ತು ಹಿರೇಬೆಣಕಲ್ ನಮ್ಗೆ ಗೊತ್ತಿದ್ದಿಲ್ಲ, ಇದು 7 ಅದ್ಭುತಗಳಲ್ಲಿ ಒಂದು ಅನ್ನೋದು ಯಾವಾಗ ಗೊತ್ತಾಗಿತ್ತಂದ್ರೆ 4 ವರ್ಷದ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಥಮವಾಗಿದ್ದು ಹಿರೇಬೆಣಕಲ್ ಮೌರ್ಯರ ಗುಹೆಗಳ ಬಗ್ಗೆ ಅದ್ಭುತ ಅನ್ನುವಂಥ ಮಾತನ್ನು ಅವತ್ತು ಘೋಷಣೆ ಮಾಡಿದ್ರು. ನಮಗೆ ಅದರ ಬಗ್ಗೆ ಮಾಹಿತಿ ಇರೋಂಗಿಲ್ಲ. ಆದರೆ ವಿಶೇಷವಾಗಿ ಹಿರೇಬೆಣಕಲ್ ಮೌರ್ಯರ ಗುಹೆಗಳ ಬಗ್ಗೆ
ನಾನು ಸಹಿತ ಪೂರ್ತಿ ಹತ್ತಿಲ್ಲಲ್ಲೇ ಮೊನ್ನೆ ತಾನೇ ಪೂಜ್ಯರಾದ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ದಯಮಾಡಿಸಿದ್ರು. ಸುಮಾರು 60 ತಿಂಗಳು ಹಿಂದಿರ್ಬೋದು, ಅವ್ರು ಪೂರ್ತಿ ಮ್ಯಾಗ ಹೋದ್ರು ನಾನು ಅನುಕೂಲ ಕುಂತಿದ್ದೆ. ಅಲ್ಲಿ ನೋಡಿದ ಕೂಡ ಅಂದರೆ ವಿಶೇಷವಾಗಿ ಅದು ನೋಡುವಂಥ ಒಂದು ಸ್ಥಳ ಏನಿದೆ ಅಲ್ಲ, ನಿಜವಾಗಿ ಬಹಳ ಸಂತೋಷ. ಬೆಳೆಸೋದ್ರ ಜೊತೆಗೆ ಪ್ರವಾಸೋದ್ಯಮ ಏನು ಬೆಳೆಯಬೇಕಾಗಿದ್ದು, ಸರ್ಕಾರದ ಹೆಚ್ಚಿನ ಒಂದು ಅನುಕೂಲತೆ ಕೊಡಬೇಕಾಗಿದ್ದು ಸಹಿತ ಸರ್ಕಾರದ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವತ್ತೇನು 31ನೇ ತಾರೀಕಿಗೆ ಕಾರ್ಯಕ್ರಮ ನಡೀತಾ ಇದೆ, ಅದನ್ನೆಲ್ಲ ಜನಪ್ರತಿನಿಧಿಗಳನ್ನು ಕರೆದು ಅವ್ರಿಗೂ ಸಹಿತ ಗಮನ ಕೊಡುವಂಥ ಒಂದು ಕೆಲಸವನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನನ್ನನ್ನು ಕರೆಸಿ ಹತ್ತುವರೆ ಮಾಡೋದಂತಂದ್ರು ಪರವಾಗಿಲ್ಲ, 11ವರೆಗೆ ಪ್ರಾರಂಭ ಮಾಡಿ ನಾವು. ಯಾಕೆ ಹೇಳ್ತೀನಿ ಅಂದರೆ, ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ, 10:30 10:45 ಚಾಲು ಮಾಡಿರಿ, 11:30 ಸಿದ್ದೇಶ್ವರ ಸ್ವಾಮಿಗಳು ಒಂದು ತಿಂಗಳು ಪ್ರವಚನ ಮಾಡಿದ್ರೆ ಇನ್ನೂ ಕೂಡ ಯಾಕೋ ಅದು ಇನ್ನೂ ನಾವು ಬೆಳೀತಾರ ಇಲ್ಲ. ಯಾಕಂದ್ರೆ ಏನಾಗ್ತದೆ, ಒಂದು ಸಮಯ ಪಾಲನೆ ಮಾಡಿದಾಗ ಮಾತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಬರ್ತದೆ. ನೀವು ಯಾರ ಬಗ್ಗೆಯೂ ತೆರಿಗೆ ಕೆಡಿಸೋದು, 10 ಮಂದಿ ಬಂದಿರ 10 ಮಂದಿನ ಪ್ರಾರಂಭ ಮಾಡಿ, 5 ಮಂದಿ ಬಂದಿರ 5. ಯಾಕಂದ್ರೆ ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿಗಳು ಒಂದು ತಿಂಗಳು ನೋಡಿರಿ, ಅವ್ರು ಕರೆಕ್ಟ್ 2 ಮಿನಿಟ್ ಮುಂಚೆಗೆ ಬರ್ತಿದ್ರು, 2 ಮಿನಿಟ್ ಮುಂಚೆಗೆ ಮುಗಿಸಿ ಕೈ ಬಿಡ್ತಿದ್ರು. ಅಂದ್ರೆ ವಿಶೇಷವಾಗಿ ಸಾಧನ ಜನರಿಗೆ ಹ್ಯಾಂಗೆ ಮಾಡ್ತಾರೆ ಅಂದ್ರೆ ಗೊತ್ತಾಗ್ಬಿಡ್ತದೆ. ಇಲ್ಲಪ್ಪ ಅವ್ರು ಅಷ್ಟಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದು ವಿಶೇಷವಾಗಿ ಬಂದು ನಾವು ಗುಡ್ಲಾನವರು ಸಾಕಷ್ಟು ಕಾರ್ಯ ಮಾಡಿದ್ದಾರೆ. ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ನೀಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ಎಲ್ಲ ಸಂಘ ಸಂಸ್ಥೆಗಳು ಒಂದು ಬರೀ ನಮ್ಮ ಹಳ್ಳಿಯಾಗ ಕಾಣಲ್ಲ, ಇದು ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವಂಥ ಈ ನಮ್ಮ ಒಂದು ಮೌಲ್ಯರ ಹಿಸ್ಟರಿ ಅದನ್ನು ತಾವು ಬೆಳೆಸ್ಬೇಕಂತಂದೇಳಿ ಇಲ್ಲಿ ಒಂದು ಗಂಗಾವತಿ ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾನು ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಗ್ರಾಮ ಅದು ಮೌಲ್ಯ ಮನೆ ಬೆಳಿಬೇಕಂದ್ರೆ ಇಲ್ಲಿದ್ದವ್ರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದೇವೆ. ಮೊದಲು ಚಾರಣ ಬಳಗ ಮೊದಲು ಎಲ್ಲಿ ಇದ್ದಿಲ್ಲ ನಮ್ಮ ಭಾಗದೊಳಗೆ. ನಮ್ಮ ಊರಿಗೆ ಬಂದ ಮೇಲೆ ನಮ್ಮ ಸುಕುಮಾರ್ ಮಾಡಿಕೊಟ್ರು ಸರ್, ಶರಣಬಸಪ್ಪ ಕೋಲ್ಕರ್ ಸರ್, ಇವರೆಲ್ಲರೂ ಬಂದಮೇಲೆ ನಮ್ಮೂರು ಬಂದಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ನಮ್ಮ ಗಂಗಾವತಿ ಚಾರಣ ಬಳಗ, ಕಿಸ್ಕಿಂದ ಚಾರಣ ಬಳಗ ಆಯಿತು. ಮತ್ತು ಸುತ್ತಮುತ್ತ ಕೊಪ್ಪಳ, ಕಂಪ್ನಿ, ಬೇರೆ ಬೇರೆ ಭಾಗಗಳಿಗೆ ಗಜೇಂದ್ರಗಡ ಎಲ್ಲ ಚಾರಣ ಬಳಗ ನಮ್ಮ ನೋಡಿ ಪ್ರಾರಂಭ ಆದವು. ಅದನ್ನು ಕೂಡ ಪ್ರಾರಂಭ ಆಯಿತು. ಮತ್ತು ನಮ್ಮ ಗಂಗಾವತಿ ನಮ್ಮ ಹಿರೇಮಠ ಮೌರ್ಯರ ಗುಹೆಗೆ ನಾವು ಹೋಗ್ಬೇಕಂದ್ರೆ ಇನ್ನೂವರೆಗೆ ಸರಿ ದಾರಿ ಆಗಿಲ್ಲ. ನಮ್ಮ ಪರಣ ಸಾಹೇಬರು ಶಾಸಕರಾಗಿದ್ದರು, ಅಧಿಕಾರ ಅವಧಿಯಲ್ಲಿ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು ನಮ್ಮ ಹಿರೇಗಢದಲ್ಲಿ. ಮತ್ತು ಜಬಲ್ಗೂಡು ಕುಮಾರಮ್ಮನ ಬೆಟ್ಟಕ್ಕೆ ದಾರಿ ಆಯಿತು. ನಮ್ಮ ರೈತರು ನಮ್ಮ ಅಲ್ಲಿ ಪಾಣಿ ಒಳಗೆ ಹೋದ್ರಿಂದ ನಮ್ಮ ಪರಿಹಾರ ಕೊಡಿಸೋ ಸಲುವಾಗಿ ಬಂದು ದುಡ್ಡು ವಾಪಸ್ ಹೋಗ್ತು. ಶಾಸಕರಿಗೆ ನಾವು 2-3 ವರ್ಷದಿಂದ ಸಾಕಷ್ಟು ಗಾಡಿಗಳು ಹಾಕ್ಕೊಂಬಂದಿದ್ವಿ, ಅದು ಬಂದು ನಮ್ಮ ರೈತರು ದುಡ್ಡು ಇದು ಮಾಡಿ ಒಳ್ಳೆ ವಾಪಸ್ ಹೋಗ್ತಾರೆ. ಆದರೂ ಅದನ್ನು ನಾವು ಮೊನ್ನೆ DC ಅವ್ರು ಬಂದಾಗ, SK ಪಾಟೀಲ್ ಸರ್ ಬಂದಾಗ ನಾವು ಹೇಳಿದ್ದೇವೆ ರೈತರಿಗೆ ಪರಿಹಾರ ಕೊಟ್ಟು ಭೂಮಿ ಇದು ಮಾಡಿಸ್ರಿ ಅಂತಂದು ಹೇಳಿ. ಆಮೇಲೆ ಈಗ ವಯಸ್ಸಾದವ್ರಿಗೆ ಹಿರಿಯರು ಬಂದರೆ ಗುಡ್ಡದ ಮೇಲೆ ಹತ್ತಕ್ಕಾಗಲಿಲ್ಲ. ಮೊನ್ನೆ SK ಪಾಟೀಲ್ ಸರ್ ಬಂದಾಗ ವಯಸ್ಸಾದವ್ರು ಸಹಜ ಅದಾಗಲಿಲ್ಲ. ನಾವು ಹೆಂಗ ಈಗ ಹಿರೇಮಠ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಲ್ಲಿನ ಸ್ಮಾರಕಗಳು. ಆ ಸ್ಮಾರಕಗಳು ಅಲ್ಲಿರ್ತಕ್ಕಂಥ ಆ ಚಿತ್ರವನ್ನೇ ನಾವು ಹೇಗೆ ಕೊಟ್ಟಿರೋದ್ರಿಂದ ಅವೇ ಯಾಕೆ ಬಂದಿದೆ. ಆ ಹಿಂದುಗಡೆಗೆ ಬೆಳಕನ್ನು ನಾವು ಸೂರ್ಯನ ಕಿರಣವನ್ನು ನಾವು ಬಿಟ್ಟಿದ್ದೀವಿ. ನಂತರದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಕಲ್ಗೊಂಬೆ ಇದೆ. ಆ ಕಲ್ಗೊಂಬೆಯನ್ನು ಕೂಡ ಇದರಲ್ಲಿ ಇರಿಸಲಾಗಿದೆ, ಆಂಧ್ರಮಾರ್ಕೆಟ್ ಅಂತ ನಾವು ಇದರಲ್ಲಿ. ಅದಾದ ನಂತರ ನಗಾರಿಗುಂಡು, ಬಹಳ ವಿಶಿಷ್ಟ ಬೃಹತ್ತಾಗಿರ್ತಕ್ಕಂಥ ನಗಾರಿಗುಂಡು, ಅದನ್ನು ಕೂಡ ಇದರಲ್ಲಿ ಇರಿಸಿಕೊಳ್ಳಲಾಗಿದೆ. ಆ ಕಾಲದ ಜನ ಹೇಗಿದ್ರು ಅನ್ನೋದಕ್ಕೆ ಒಂದು 5 ಜನ, ಒಂದು ಮಕ್ಕಳು ಮತ್ತು ಒಂದು 3 ಜನ ಹೆಣ್ಮಕ್ಳು, ಒಬ್ಬರು ಹೆಣ್ಮಕ್ಳು. ಸೊ ಆ ಜನ ಹೇಗಿದ್ರು ಅನ್ನೋದಕ್ಕೆ, ಮತ್ತು ಅವರು ಪಶು ಆ ಕಾಲದಲ್ಲಿ ಹೇಗಿತ್ತಂದ್ರೆ ಪಶುಗಳೇ ಮೂಲ. ಯಾರು ದನಗಳು ಜಾಸ್ತಿ ಇರ್ತಾವೆ ಆ ಕಾಲದಲ್ಲಿ ಅವನೇ ಶ್ರೀಮಂತ ಇರ್ತಾನೆ, ಪಶುಗಳ ಮೇಲೆ ಅವಲಂಬನೆ ಆಗಿರೋದ್ರಿಂದ ಎತ್ತಿನ ಚಿತ್ರವನ್ನು ನಾವು ಇರಿಸಿಕೊಳ್ಳಲಾಗಿದೆ. ಜಿಂಕೆನೂ ಇರಬೇಕಂತ ನೋಡಿದ್ವಿ, ಬಟ್ ಅದು ಭಾಳ ಹಾಡಾಗಿರೋದ್ರಿಂದ ಜಿಂಕೆ ಕೂಡ ಅಲ್ಲಿ ಭಾಳ ಎತ್ತಿದ್ರು. ಜಿಂಕೆ ಎತ್ತುಗಳು ಭಾಳಷ್ಟು ಚೆನ್ನಾಗಿ ಆದ್ರೂ ಕೂಡ ಅದು ಪ್ರಯತ್ನ ಮಾಡೋದು ಸೆಟ್ ಆಗಲ್ಲ. ಬರೀ ಅಟ್ಲೀಸ್ಟ್ ಎತ್ತನ್ನು ಒಂದು ಇಟ್ಕೊಳ್ಳಲಾಗಿದೆ. ಮತ್ತೆ ಇದು ಕನ್ನಡ ನಮ್ಮ ನಾಡಿಗೆ ಹೆಮ್ಮೆ, 7 ಅದ್ಭುತಗಳಲ್ಲಿ ಒಂದಾಗಿರೋದ್ರಿಂದ ಇದು ಬಾವುಟಗಳನ್ನು 2 ಇರಿಸಿಕೊಳ್ಳಲಾಗಿದೆ. ನಂತರದಲ್ಲಿ ನಮ್ಮ ನಾಡಿನ ಕನ್ನಡ ಮಾತು ಭುವನೇಶ್ವರಿ ತಾಯಿಯ ಆಕೆಯನ್ನು ಮೇಲೆ ಪೂಜೆ ಮಾಡುವ ದೃಶ್ಯವನ್ನು ಕೂಡ ಇದರಲ್ಲಿ ಇರಿಸಿಕೊಳ್ಳಲಾಗಿದೆ ಅಲ್ವಾ. ಹಾಗಾಗಿ 7 ಅದ್ಭುತಗಳಲ್ಲಿ ಒಂದು ಅಂತ ಏನಂದ್ರೆ ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಭುವನೇಶ್ವರಿ ತಾಯಿಯ
ಪೂಜೆ ಮಾಡೋದು ನಮ್ಮೆಲ್ಲರ ಭಾಗ್ಯ. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಟಾಪ್ ಪ್ರಯಾರಿಟಿಯಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡುವ ಒಂದು ಭಾವದೊಂದಿಗೆ ನಾವು ಇರಿಸಿಕೊಳ್ಳಲಾಗಿದೆ. ಗಂಗಾವತಿ ತಾಲೂಕಿನಲ್ಲೇ ಇರೋದ್ರಿಂದ ಅದು ಗಂಗಾವತಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಹಾಗೆ ರಾಪಾರ್ಟ್ ಪೇಂಟಿಂಗ್ಸ್ ಕೂಡ ನಮ್ಗೆ ಬಹಳ ಫೇಮಸ್ ಆಗಿರೋದ್ರಿಂದ 3 ಜನ ಕೈ ಇಟ್ಕೊಂಡಿರ್ತಕ್ಕಂಥ ನೃತ್ಯ ಮಾಡುವ ಜನರ ಚಿತ್ರವನ್ನು ಕೂಡ ಕೆಳಗಡೆ ಇಟ್ಕೊಳ್ಳಲಾಗಿದೆ. ಸೊ ಹೀಗಾಗಿ ಸಮಗ್ರವಾಗಿರ್ತಕ್ಕಂಥ ಈ ಭಾಗ, ಈ ಲಾಂಛನದಲ್ಲಿ ಇದೊಂದು ಲಾಂಛನ ನೋಡಿಬಿಟ್ರೆ ನಾವು ಹಿರೇಬೆಣಕಲ್ನ ಸಂಪೂರ್ಣ ನಮಗೆ ಚಿತ್ರಣ ಬರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಲಾಂಛನವನ್ನ ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಲಾಂಛನ ಹಿರೇಬೆಣಕಲ್ ಅಂದ ತಕ್ಷಣ ಈ ಲಾಂಛನವನ್ನು ಬಳಸುವ ಹಾಗಾಗಿ ಮತ್ತು ಈ ನೆರೆ ವರ್ಷ ಪರಂಪರೆ ಕಾರಣವಾಗಿ ಇವತ್ತಿನ ಏನು ಇದು ಉದ್ಘಾಟನಾ ಏನಿದೆ ಕಾರ್ಯಕ್ರಮ ಮತ್ತು ನೀವೆಲ್ಲ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಶತಮಾನದಲ್ಲಿ ಉಳಿಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸಿ